ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ನಾವು 21 ವಾರ ಇವತ್ತಿಗೆ ನಮ್ದು ಕಂಪ್ಲೀಟ್ ಆಯಿತು. ತುಂಬ ಅಂದರೆ ತುಂಬ ಜನ ಬರ್ತಾರೆ. ತುಂಬ ನಂಬಿಕೆ ಇದೆ ಇಲ್ಲಿ ಕ್ಷೇತ್ರದ ಬಗ್ಗೆ. ರಾಘವೇಂದ್ರ ಸ್ವಾಮಿ ನಾವು ತುಂಬ 21 ವಾರ 9 ವಾರ ಕೊಟ್ಟಿದ್ರು, 9 ತಿಂಗಳು ಕೊಟ್ಟಿದ್ರು. 21 ವಾರ ಮುಗಿಸೋಕ್ಕೆ ಏನಾದ್ರು ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಇದು ಕೇಳ್ಕೊಂಡು ಬಂದಿದ್ದು. ನಮ್ಗೆ ತುಂಬ ಒಳ್ಳೇದಾಗುತ್ತೆ. ಮತ್ತು ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ. ಇಷ್ಟೊತ್ತಿಗೆ ಯಾಕೆ ಬರ್ತೀವಿ ಅಂದರೆ ತುಂಬ ರಶ್ ಆಗುತ್ತೆ. ಬೆಳಗ್ಗೆ ಹೊತ್ತು ನಮಗೆ ತುಂಬ ಅಂದರೆ ತುಂಬ ರಶ್ ಆಗುತ್ತೆ, ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ನಾವು ಇಷ್ಟೊತ್ತಿಗೆ ಬಂದು ರಾಯರು ದರ್ಶನ ಮಾಡಿಕೊಂಡು ಪ್ರಸಾದ ಸೇರಿಸಿ ಹೋಗ್ತೀವಿ. ಹಾಂ, ತುಂಬ ಇದೆ. ಆವಾಗ ಅಂದರೆ ನಮಗೆ ಅಷ್ಟು ಇಲ್ಲಿದೇನು ನಮ್ಗೆ ಗೊತ್ತಿರಲಿಲ್ಲ, ಹೇಗೆ ಮಾಡಬೇಕು ಏನು ಅನ್ನೋದು. ಈಗಂದರೆ ನಾವು 21ನೇ ವಾರ, ಇವತ್ತು ನನಗೆ ಕೊನೆ ವಾರ. ತುಂಬ ಒಳ್ಳೇದಾಗುತ್ತೆ ಇಲ್ಲಿ ಬಂದರೆ. ಹಾಂ, ತುಂಬ ಹರಕೆ ಅಂದರೆ ಮಕ್ಳಿಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡಿದ್ವಿ. ವಿದ್ಯಾಭ್ಯಾಸದ ಬಗ್ಗೆ ತುಂಬ ಚೆನ್ನಾಗಿ ಓದ್ತಾಯಿತ್ತು. ಇಲ್ಲಿ ಸೇವೆ ಅಂದರೆ ಅದೇ ನಾವೇನು ಕೇಳ್ಕೊತೀವಿ, ಎಷ್ಟು ವಾರ ಬರ್ತೀವಿ ಆ ರೀತಿ. 21 ದೀಪ ಹಚ್ಚೋದಾದ್ರೆ 21 ವಾರ ಹೇಳ್ತಾರೆ. 18 ವಾರ 18 ದೀಪ ಹಚ್ಚೋದಾದ್ರೆ 18 ವಾರ. ನಮ್ಗೆ ಎಷ್ಟು, ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಾವು ನಮಗೆ ನಮ್ಮ ರಿಲೇಟಿವ್ಸ್ ಹೇಳಿದ್ದು ಇಲ್ಲಿಗೆ ಬರಬೇಕು ಅಂತೇಳಿ ನಾವು ಅದರಿಂದ ಬಂದ್ವಿ. ಹಾಂ, ನಾವೇ ಕೇಳಿದ್ವಿ. ಅದೇ ಕಾಯಿ ಕಟ್ಟಿ ನಿಮ್ಗೇನು ನೀವು ಸಂಕಲ್ಪ ನೀವೇನು ಮಾಡ್ಕೊತೀರಾ ಅದ್ರ ಮೇಲೆ ಎಷ್ಟು ವಾರ ಮಾಡ್ತೀರಾ ಏನು ಎಲ್ಲ ಅವರೇ ಕೇಳ್ತಾರೆ. ನಿಮ್ಗೆ ಆಗುತ್ತೆ 21 ವಾರ ಮಾಡೋಕ್ಕೆ, 18 ವಾರ ಮಾಡೋಕ್ಕೆ ಅಂತ ನಮ್ಮ ಸಮಸ್ಯೆಗಳ ಬಗ್ಗೆ ಕೇಳಿ ಅವ್ರು ಇಷ್ಟು ವಾರ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಬನ್ನಿ, ತುಂಬ ಒಳ್ಳೇದಾಗುತ್ತೆ ನಮಗಂತೂ ಲೈಫಲ್ಲಿ. ಬೆಳಗಿನ ಜಾವ 3:30ಗೆಲ್ಲ ಇಲ್ಲಿ ಬರ್ತೀವಿ. ಬಂದು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತೀವಿ. ತುಂಬ ಚೆನ್ನಾಗಿ ಪ್ರಸಾದ ಎಲ್ಲ ಥರ ಚೆನ್ನಾಗಿದೆ ಇಲ್ಲಿ. ನಾವೇನು ಅಂದ್ಕೊಂಡಿದ್ವಿ ನಮ್ಗೆ ಆ ಕೆಲಸ ಸಕ್ಸಸ್ ಆಗಿದೆ. 17ನೇ ವಾರ ಆಯಿತು. ಸೈಟ್ ತೊಗೋಬೇಕು ಅಂದ್ಕೊಂಡ್ವಿ. 2ನೇ ವಾರಕ್ಕೆಲ್ಲ ನಮ್ಗೆ ಸೈಟು ಆಗಿದೆ ಸರ್. ನಮಗೆ ತುಂಬ ಪವಾಡ ಇದೆ ಇಲ್ಲಿ. ತುಂಬ ಅಂದರೆ ತುಂಬ ಪವಾಡ ಇದೆ ಸರ್. ನನಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಸಕ್ಸಸ್ ಆಗಿಬಿಟ್ಟಿದೆ ನನಗೆ. ಮತ್ತು ಮನೇಲಿ ನೆಮ್ಮದಿ. ನನ್ನ ಮಗಂದೊಂದು ಕೇಳ್ಕೊಂಡಿದ್ದೀನಿ, ಅದಾಗುತ್ತೆ. ಅದು ನಂಬಿಕೆ ಇದೆ ನನಗೆ ರಾಯರ ಮೇಲೆ. ನನ್ನ ತಂಗಿ ಮಗನಿಗೂ ಹುಷಾರಿರಲಿಲ್ಲ, ಅವನಿಗೂ ಒಳ್ಳೇದಾಗಿದೆ. ತುಂಬ ಅಂದರೆ ತುಂಬ ಪವಾಡ ಇದೆ. ಎಲ್ಲರೂ ಬರಲಿ, ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಹಾಂ ಸರ್, ಅದು ರಾಯದು ಅದ್ಭುತನೇ ಅಲ್ವಾ ಸರ್ ಇದು. ಎಲ್ಲ ಜನಕ್ಕೂ ಬಂದವ್ರಿಗೆಲ್ಲ ಪ್ರಸಾದ ಸಿಗುತ್ತೆ. ತುಂಬ ಒಳ್ಳೇದಾಗ್ತಾ ಇದೆ. ಅದು ಇಂಪ್ರೂವ್ ಇನ್ನೂ ಜನಕ್ಕೆ ಗೊತ್ತಾಗಬೇಕು, ಬರ್ತಾ ಇರ್ತಾರೆ. ತುಂಬ ಒಳ್ಳೇದಾಗಿದೆ ಸರ್ ನಮಗೆ. ಸರ್, ಕಾಯಿ ಕಟ್ಟಬೇಕು, ದೀಪ 8 ಸುತ್ತು ಸುತ್ತಬೇಕು, ಕಾಯಿ 30 ಸುತ್ತು, ಮತ್ತು 16 ಸುತ್ತು ದೇವಸ್ಥಾನ ಒಳಗಡೆ ಸುತ್ತಬೇಕು ಸರ್. ಅದು ಅಂದ್ಕೊಂಡು ನಾವು ಕಾಯಿ ಕಟ್ಬಿಟ್ಟು ಹೋಗೋದು ಸರ್. ಎಲ್ಲರೂ ಬರಲಿ ಸರ್. ಅವ್ರ ಮನೇಲಿ ಏನೇ ಕಷ್ಟ ಇರಲಿ, ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಅವ್ರು ಬಂದು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೇದಾಗುತ್ತೆ ಸರ್. ನಮಗಾಗಿದೆ ಸರ್. ಎಲ್ಲರೂ ಬರಲಿ ಸರ್.